ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಇದಕ್ಕೆ ನಾನು ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಚೈನ್ಗೆ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಡ್ಸ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವಂಥ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಕೊಡುವಂಥ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ಫಸ್ಟ್ ಇಲ್ಲಿ ನಾನು ಈ ರೀತಿ ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. ಜಸ್ಟ್ 4 ಚೈನು ಲಾಕು ಅಂತ ಹೇಳ್ತಾ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಮದುವೆ ಸೀಸನ್ ಇಲ್ಲ, ಹಂಗಾಗಿ ಸ್ವಲ್ಪ ಕಸ್ಟಮರ್ಸ್ ಇರೋ ಕಡಿಮೆ. ಹೊಸ ಡಿಸೈನ್ ಯಾರು ಸೆಲೆಕ್ಟ್ ಮಾಡ್ಕೊತಾ ಇಲ್ಲ, ಹಂಗಾಗಿ ಓಲ್ಡ್ ಡಿಸೈನ್ಗಳನ್ನೇ ಹಾಕ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಸ್ಯಾರಿಗೆ ಮಾಡೋಕ್ಕೆ ಹಾಕ್ತಾ ಇಲ್ಲ, ಬಟ್ಟೆಗೆ ಹಾಕಿ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇಲ್ಲೇ ನಾವು ಫಸ್ಟ್ ಲಾಕ್ ಹಾಕಿರ್ತೀವಲ್ಲ, ಡಬಲ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲೇ ಡಬಲ್ ಲಾಕನ್ನು ಮತ್ತು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಥ್ರೆಡನ್ನು ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇದೇ ಒಂದು 4 ಚೈನಲ್ಲಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿಬಿಟ್ಟು 2 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು 4 ಚೈನಲ್ಲಿ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಇದೇ ಒಂದು 4 ಚೈನಲ್ಲಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಮತ್ತು 2ರಲ್ಲಿ 1 ಇಲ್ಲಿ ನಾವು 4 ಚೈನ್ನ ಮಾಡ್ಕೊಂಡಿದ್ದೀವಲ್ವ, ನಾನಿಲ್ಲಿ ಈ ಒಂದು 4 ಚೈನಲ್ಲಿ 5 ಟೈಮ್ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಚೈನ್ ಕೌಂಟ್ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಚೈನ್ ಕೌಂಟ್ ತೊಗೊಂಡ್ಬಿಟ್ಟು 4 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. 5 ಟೈಮ್ ಡಬಲ್ ಕ್ರೋಶೆನ ಒಂದು 4 ಚೈನಲ್ಲಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ 4 ಚೈನ್ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ನ ಮಾಡ್ಕೊಂಡ್ಬಿಟ್ಟು ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ಸೇಮ್ ಮತ್ತೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾದಂಥ ಡಿಸೈನ್ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮತ್ತು 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ 4 ಚೈನಲ್ಲೇ ಹೋಗಿ 2ರಲ್ಲಿ 1 ಸೂಜಿ ಮೇಲೆ ದಾರ ಮತ್ತು ಈ ಒಂದು 4 ಚೈನಲ್ಲಿ ಹೋಗಿಬಿಟ್ಟು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 5 ಟೈಮ್ ಡಬಲ್ ಕ್ರೋಶೆ ಒಂದು 4 ಚೈನಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ 5 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಹಾಕಿರುವಂಥ 4 ಚೈನಲ್ಲಿ ಹೋಗಿ ಮತ್ತೆ 5 ಟೈಮ್ ಡಬಲ್ ಕ್ರೋಶೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿದ್ದು ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಬಂದು ಚೈನ್ ಹಾಕ್ಕೊಂಡ್ಬಿಟ್ಟು ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಈ ರೀತಿ ಒಂದೊಂದು 4 ಚೈನಲ್ಲಿ 5 ಟೈಮ್ ಡಬಲ್ ಕ್ರೋಶೆನ ಮಾಡಿಕೊಂಡು 2ನೇ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೋಬೇಕಾಗುತ್ತೆ. ಈಗ ಥರ್ಡ್ ಸ್ಟೆಪ್ಪಲ್ಲಿ ಫಸ್ಟ್ ಏನು ನಾವು ಚೈನ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ದಾರನ. ಸೇಮ್ ಪಿಂಕ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಈಗ ಬಂದು 1 2 3 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಇಲ್ಲೇನು ಫಸ್ಟ್ ಇದೇನು 5 ಟೈಮ್ ಡಬಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಒಂದು ಚೈನ್ ಹಾಕಿದ್ದೀವಿ ನೋಡಿ, ಈ ರೀತಿ ಗ್ಯಾಪ್ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ರು ಚಿಕ್ಕದಾಗಿ ಚೈನ್ಗಳನ್ನ ಹಾಕ್ತಾರೆ, ಸ್ವಲ್ಪ ದೂರದಿಂದ ಚೈನ್ಗಳನ್ನ ಹಾಕ್ಕೊತಾರೆ. ಆ ಥರ ಲೂಸ್ ಆಗೋದು ಟೈಟ್ ಆಗೋದು ಆಗುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಡು ಕೂಡ ನೀವು ಚೈನ್ಗಳನ್ನ ಹಾಕ್ಕೋಬೋದು. ಈ ರೀತಿ ಮತ್ತೆ 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನು ಇದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ಪಲ್ಲೂ ಕೂಡ ಸೇಮ್ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ.
ಈಗ ಥರ್ಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಮೇಲೆ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಂದಕ್ಕೂ 4 ಚೈನು ಲಾಕ್ ಕೆಳಗಡೆ ಏನು ಸೇಮ್ 4 ಚೈನ್ ಲಾಕ್ ಮಾಡ್ಕೊಂಡು ಹೋಗಿರ್ತೀವಲ್ವ, ಮಧ್ಯದಲ್ಲಿ ಕೂಡ 3 ಸ್ಟೆಪ್ಪಲ್ಲಿ ಕೂಡ ಸೇಮ್ ಚೈನ್ಗಳನ್ನ ಹಾಕ್ಕೊಂಡು, ಸೊ ಥರ್ಡ್ ಸ್ಟೆಪ್ ಅನ್ನೋದು ಈ ರೀತಿ ಡಿಸೈನ್ ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಬಂದಿದೆ. ಈಗ ಬಂದು ಫೋರ್ತ್ ಸ್ಟೆಪ್ಪಲ್ಲಿ ಬಂದು ಇಲ್ಲಿನ ಫಸ್ಟ್ ನಾವು ಚೈನ್ ಲಾಕ್ ಏನಿದೆಯಲ್ವ ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ ದಾರನ. ಇಲ್ಲಿ 4 ಸ್ಟೆಪ್ಪಲ್ಲಿ ಕಲರ್ ದಾರನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಕಲರಲ್ಲಿ ನೀವು ಹಾಕ್ಕೋಬೋದು. ಈ ರೀತಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿನ 4 ಚೈನ್ ಇದೆಯಲ್ಲ ಇದರಲ್ಲಿ ಕೂಡ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 1 ಅಥವಾ 3 ಲಾಕನ್ನು ಸಿಂಗಲ್ ಆಗಿ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಕುಚ್ಚು ಕಟ್ತೀವಲ್ಲ ಡಿಸೈನ್ಗೆ, ಸೊ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಗ್ಯಾಪ್ ಕಾಣಿಸ್ಬೇಕು ಚೈನ್, ಅದಕ್ಕೋಸ್ಕರ ಈ ರೀತಿ 3 ಲಾಕನ್ನು ಹಾಕಿದ್ದೀನಿ. ಈ ರೀತಿ 3 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಕಡೆ ಹಾಕಿರುವಂಥ 4 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು 4 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಮತ್ತು ಇದೇ 4 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ 4 ಚೈನಲ್ಲಿ ಹೋಗಿಬಿಟ್ಟು 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 2ರಲ್ಲಿ 1 ಮತ್ತು ಈ ರೀತಿ ಡಬಲ್ ಕ್ರೋಶೆನ ಈ ಒಂದು 4 ಚೈನಲ್ಲಿ ನಾನು 10 ಟೈಮ್ ಮಾಡ್ಕೊತಾ ಇದ್ದೀನಿ. ಅಂದರೆ 10 ಬಾರಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 5 ಟೈಮ್ ಆಗಿದೆ. ಇದು ಬಂದು 6 7 8 9 10 10 ಡಬಲ್ ಕ್ರೋಶೆ ಒಂದು 4 ಚೈನಲ್ಲಿ ಹಾಕೋಬೇಕಾಗುತ್ತೆ. 10 ಡಬಲ್ ಕ್ರೋಶೆ ಹಾಕಿದ ಮೇಲೆ ಇಲ್ಲಿ ಈ ಕಡೆ ಹಾಕಿರುವಂಥ 4 ಚೈನಲ್ಲಿ ಹೋಗಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಮತ್ತು ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಈ ಒಂದು 4 ಚೈನ್ನ ಬಿಟ್ಬಿಟ್ಟು ಈ ಕಡೆ ಆಗಿರುವಂಥ 4 ಚೈನಲ್ಲಿ ಹೋಗಿ ದಾರನ ತಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ಹೋಗಿ ಸೇಮ್ ಮತ್ತೆ ನಾನು 10 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ತುಂಬ ಬಿಗ್ ಸೈಜಲ್ಲಿ ಬರುವಂಥ ಡಿಸೈನ್ ಅಂತ ಏನೂ ಇಲ್ಲ ಫ್ರೆಂಡ್ಸ್, ಚಿಕ್ಕದಾಗೆ ಬರುತ್ತೆ. ಬಟ್ 5 ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 10 ಟೈಮ್ 4 ಚೈನಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 4 ಸ್ಟೆಪ್ಪಲ್ಲಿ ಬಂದು ಈ ರೀತಿ ಬರುತ್ತೆ. 4 ಸ್ಟೆಪ್ ಬಂದು ಈ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಸೇಮ್ ಪಿಂಕ್ ಕಲರ್ ದಾರನ ತೊಗೊತಾ ಇದ್ದೀನಿ. ಫಸ್ಟ್ ಏನಿಲ್ಲಿ ನಾವು ಲಾಕ್ ಹಾಕಿದ್ವಲ್ವ ಅದರಲ್ಲಿ ಒಳಗಡೆ ಸೂಜಿನ ಹಾಕಿ ದಾರನ ತಂದು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಕೂಡ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಇಲ್ಲಿ ನಾವು ಡಬಲ್ ಕ್ರೋಶೆಗಳು ಹಾಕ್ಕೊಂಡು ಹೋಗಿದ್ವಲ್ಲ, ಮೇಲೆ ಈ ಥರ ಹೋಲ್ಗಳು ಕಾಣಿಸ್ತಾ ಇರುತ್ತೆ ನೋಡಿ. ಈ ಒಂದು ಹೋಲಲ್ಲಿ ಸೂಜಿನ ಹಾಕಿಬಿಟ್ಟು ದಾರನ ತಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಚೈನ್ ಥರನೂ ಇದು ಹಾಕೋಬೋದು. ಹಾಫ್ ಡಬಲ್ ಕ್ರೋಶೆನ ಈ ರೀತಿ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡ್ನ ತೊಗೊತಾ ಇದ್ದೀನಿ. ತುಂಬ ಸ್ಮಾಲ್ ಸೈಜಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು, ತುಂಬ ಚಿಕ್ಕ ಸೈಜಲ್ಲಿ. ಈ ಒಂದು ಬೀಡನ್ನ ಈ ಒಂದು ದಾರದೊಳಗಡೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಇರೋಂಥ ಹೋಲಲ್ಲಿ ಸೂಜಿನ ಹಾಕಿ ದಾರನ ತಂದು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿ ಮತ್ತು ದಾರನ ಮೇಲೆ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಬೀಡ್ಸನ್ನ ಹಾಕಿ ಪಕ್ಕದಲ್ಲಿರೋಂಥ ಹೋಲಲ್ಲಿ ಸೂಜಿನ ಹಾಕಿಬಿಟ್ಟು ದಾರನ ತಂದು ಈ ರೀತಿ ಬೀಡ್ ಲಾಕ್ ಮಾಡ್ಕೊತ ಹೋಗಬೇಕಾಗತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದ್ದರೆ ನೀವು ಸ್ಟೋನ್ಲೆಸ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ. ಸೊ ಇನ್ನು ಸಿಂಪಲ್ಲಾಗಿ ಸಾಕು ಇಷ್ಟೇ ಅಂದರೆ ನೀವು ಇದೇ ಬೀಡನ್ನ ಹಾಕಿ ಬಿಡ್ಬೋದು. ಇಲ್ಲ ನೀವು ಬೀಡ್ಸೇ ಬೇಡ ಈ ಡಿಸೈನ್ಗೆ, ವಿದೌಟ್ ಡಿಸೈನ್ ಅಂದರೆ ಮಣಿ ಇಲ್ಲದೆ ಬರೀ ಥ್ರೆಡ್ ವರ್ಕ್ ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ವಿದೌಟ್ ಕುಚ್ಚು ಹಾಕ್ಕೋಬೋದು, ವಿತ್ ಕುಚ್ಚು ಇಲ್ಲದೇನೂ
ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಕುಚ್ಚಿಲ್ದೇನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಚೈನ್ಗಳು ಹಾಕಿರ್ತೀವಲ್ವ, ಅಲ್ಲಿ ಒಂದು ಗೆಜ್ಜೆ ಬೀಡ್ಸು ಅಥವಾ ಒಂದು ಎಲೆ ಇರುವಂಥ ಬೀಡು ಯಾವುದಾದ್ರೂ ಒಂದು ಚೆನ್ನಾಗಿರೋಂಥ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಕುಚ್ಚಿಲ್ದೇನೂ ನೀವು ಟ್ರೈ ಮಾಡ್ಬೋದು. ಈ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಕುಚ್ಚೂ ಚೆನ್ನಾಗಿ ಕಾಣಿಸುತ್ತೆ, ಕುಚ್ಚಿಲ್ಲದೆ ಆ ರೀತಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಡಿಸೈನ್ನ ನೀವು ಇದನ್ನು ನೀವು ಮಾಡ್ಕೋಬೋದು. ನಿಮ್ಮ ಐಡಿಯಾ ಪ್ರಕಾರ ಡಿಸೈನ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಮತ್ತು ಒಂದು ಬೀಡನ್ನ ತೊಗೊಂಬಿಟ್ಟು ಇಲ್ಲಿ ನಾವು 10 ಡಬಲ್ ಕ್ರೋಶೆಗಳನ್ನ ಹಾಕಿದ್ವಲ್ವ, ಪ್ರತಿಯೊಂದು ಹೋಲಲ್ಲಿ ಸೂಜಿನ ಹಾಕಿ ದಾರ ತಂದು ಈ ರೀತಿ ಬೀಡ್ ಲಾಕನ್ನು ಮಾಡ್ಕೊತ 5 ಸ್ಟೆಪ್ ಅನ್ನೋದು ಈ ರೀತಿ ಕಂಪ್ಲೀಟಾಗಿ ಹಾಕೋಬೇಕಾಗುತ್ತೆ. ರೀತಿ ಬೀಡನ್ನ ಹಾಕಿಬಿಟ್ಟು ಇಲ್ಲಿ ನಾವು ಚೈನಲ್ಲಿ 2 ಲಾಕ್ ಮಾಡಿದ್ವಲ್ಲ, ಜಸ್ಟ್ ನಾನಿಲ್ಲಿ ಈಗ 1 ಲಾಕ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ 1 ಲಾಕ್ ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಮತ್ತು ಸ್ಟಾರ್ಟಿಂಗಲ್ಲಿ ಸೂಜಿನ ಹಾಕಿಬಿಟ್ಟು ದಾರ ತಂದು ಒಂದು ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಕಂಟಿನ್ಯೂ ಆಗಿ ಬೀಡನ್ನ ಹಾಕ್ಕೋಬೇಕಾಗುತ್ತೆ ಈ ಡಿಸೈನ್ಗೆ. ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ಬೀಡನ್ನ ಹಾಕ್ಕೊತ ಹೋಗಬೇಕಾಗುತ್ತೆ. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಇದು ಕಂಪ್ಲೀಟ್ ಆದಂಗೆ ಇನ್ನೇನು ಕುಚ್ಚು ಕಟ್ಟಿಬಿಟ್ರೆ ಡಿಸೈನ್ ಬಂದು ಕಂಪ್ಲೀಟ್ ಆಗುತ್ತೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ನೋಡಿ. ತುಂಬ ಹತ್ತದಲ್ಲಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ಇದು ಕುಚ್ಚಿಲ್ದೇನೂ ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಇಲ್ಲಿ ಮಧ್ಯದಲ್ಲಿ ಒಂದು ಲೆಂತಿ ಆಗಿರುವಂಥ ಗೆಜ್ಜೆ ಬೀಡ್ಸ್ ಅಥವಾ ಎಲೆ ಇರುವಂಥ ಬೀಡನ್ನ ನೀವು ಇಲ್ಲಿ ಚೈನ್ದಲ್ಲಿ ಲಾಕ್ ಮಾಡಬೇಕಾದಾಗ ಆ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಂಡ್ಬಿಟ್ರೆ ವಿತೌಟ್ ಕುಚ್ಚು ಥರನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದು. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್, ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಇಲ್ಲಿ ನೀವು ಸ್ಟೋನ್ ಲೇಸ್ನ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ನಿಮಗೆ ಪ್ಲೇನ್ ಆಗಿ ಖಾಲಿ ಅನ್ನಿಸ್ತಾ ಇದೆ ಅಂದರೆ ಆಫ್ ಬೀಡ್ಸ್ ಸಿಗುತ್ತೆ ಗೋಲ್ಡ್ ಕಲರು, ಆ ಬೀಡ್ಸ್ನ ಒಂದು ಗಮ್ಮ ಹಾಕಿಬಿಟ್ಟು ನೀವು ಇಲ್ಲಿ ಒಂದು ಹಾಕ್ಕೊಂಡ್ಬಿಟ್ರೆ ಅದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಫೈನಲ್ ಲುಕ್ಕು ಕಾಣಿಸುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸತಿ ಸ್ಯಾರಿಗೆ ಟ್ರೈ ಮಾಡಿ. ತುಂಬ ಸುಲಭವಾದಂಥ ಡಿಸೈನು ಅಂತ ಏನು ಕಷ್ಟ ಅನಿಸೋದಿಲ್ಲ, ಆರಾಮಾಗಿ ನೀವು ಹಾಕ್ಕೋಬೋದು. ಜಸ್ಟ್ ನೀವು ಡಬಲ್ ಕ್ರೋಶೆ ಮಾಡ್ಕೊತ ಹೋಗೋದಷ್ಟೇ. ಸೊ ಸ್ಟೆಪ್ ಬೈ ಸ್ಟೆಪ್ಪು 5 ಸ್ಟೆಪ್ ಇದೆ, ಬಟ್ ಈಸಿ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗ್ನೆಸ್ ಆಗಿದ್ದರೂ ಕೂಡ ಟ್ರೈ ಮಾಡಿ, ತುಂಬ ಬೇಗನೆ ಆಗೋಗ್ಬಿಡುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಡಿಸೈನ್ ಬಂದು ಈ ಥರ ಬಂದಿದೆ. ತುಂಬ ಹತ್ತದಲ್ಲಿ ಬಂದಿದೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ಕುಚ್ಚು ಬಂದು ತುಂಬ ಚಿಕ್ಕ ಸೈಜಲ್ಲಿ ಕುಚ್ಚನ್ನು ಹಾಕಿದ್ದೀನಿ. 2 ಕಲರಲ್ಲಿ 2 ಕಲರ್ ಒಂದು, ಹಾಗೆ ಪಿಂಕ್ ಕಲರ್ ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಜಸ್ಟ್ ನಾನು ಬಟ್ಟೆಗೆ ಹಾಕಿ ತೋರಿಸಿದ್ದೀನಿ. ಸೊ ಬಟ್ಟೆಗೇನೆ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಡಿಸೈನು. ಸೊ ಸ್ಯಾರಿಗೆ ಹಾಕ್ದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಹಾಕೋಬೋದು, ಅಂತ ಹೆವಿ ಏನು ಅನಿಸೋದಿಲ್ಲ ಹಾಕೋದಕ್ಕೆ. ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ. 5 ಸ್ಟೆಪ್ಪಲ್ಲಿ ಬಂದಿದೆ ಈ ಡಿಸೈನು. 5 ಸ್ಟೆಪ್ಪಲ್ಲಿ ಬರಬೇಕಾಗುತ್ತೆ ಈ ಡಿಸೈನ್ ಹಾಕೋದಕ್ಕೆ. ಮೇಲೆ ಬಂದು ನಾನು ಆಫ್ ಗೋಲ್ಡ್ ಕಲರ್ ಬೀಡನ್ನ ಗಮ್ ಹಾಕ್ಬಿಟ್ಟು ಅಂಟಿಸಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಈ ರೀತಿ ಕಂಟಿನ್ಯೂ ಆಗಿ ಡಿಸೈನ್ ಹಾಕಿಬಿಟ್ಟು ಕುಚ್ಚು ಹಾಕಿ ಬಿಟ್ಟು ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಇದು ಬಂದು ನಿಮಗೆ ಆಪ್ಷನಲ್ಲು. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಡಿಸೈನ್ ಅಂದರೆ ನೀವಿಲ್ಲಿ ಸ್ಟೋನ್ ಲೇಸನ್ನು ಗಮ್ ಹಾಕಿದ್ರೂ ಕೂಡ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ನೋಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್. ಬಟ್ಟೆಗೇನೆ ಈ ರೀತಿ ಕಾಣಿಸ್ತಾ ಇದೆ. ಸ್ಯಾರಿಗೆ ಹಾಕ್ತಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಹಾಕೋಬೋದು ಈ ಡಿಸೈನು. ಸೊ ಈ ರೀತಿ ಬಂದಿದೆ. ಸ್ವಲ್ಪ ಹಾಕಿಬಿಟ್ಟು ತೋರಿಸಿದ್ದೀನಿ. ಈ ರೀತಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಹತ್ತದಲ್ಲಿ ಸ್ವಲ್ಪ ದಟ್ಟವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಹತ್ತದಲ್ಲಿ ಬರುತ್ತೆ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣಿಸ್ತಾ ಇದೆ.
ಇದಕ್ಕೆ ಪ್ರೈಸ್ ಬಂದುಬಿಟ್ಟು 850 to 900 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಊರ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಕಡಿಮೆ ಜಾಸ್ತಿ ಟೈಮ್ ನೋಡಿಕೊಂಡು ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಇದಕ್ಕೆ ತೊಗೊಂಡಿರುವಂಥ ಮಣಿ ಹಾಗೆ ಬೀಡ್ಸ್ ದಾರ ನೋಡಿ ಎಷ್ಟೊಂದು ಹೋಗಿದೆ ಅಂತ ಅದ್ರ ಪ್ರೈಸ್ ನೋಡ್ಕೊಂಡ್ಬಿಟ್ಟು ಹಾಗೆ ಟೈಮ್ ನೋಡಿಕೊಂಡು ಒಂದು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ನಾವೇ ಹೇಳಿದ ಪ್ರೈಸ್ ತೊಗೋಬೇಕು ಅಂತ ಏನಿಲ್ಲ, ನೋಡ್ಕೊಂಡ್ಬಿಟ್ಟು ನೀವೇ ಒಂದು ಪ್ರೈಸನ್ನು ತೊಗೊಬೋದು. ಸೊ ಡಿಸೈನ್ ಬಂದು ಈ ರೀತಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.